ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ನಮ್ಮ ಮಮ್ಮಿನ ಕರ್ಕೊಂಡು ಬೆಳಗ್ಗೆ ಒಂದು 6:30 ಅಷ್ಟರಲ್ಲೇ ಮನೆ ಬಿಟ್ವಿ. ಭಾನುವಾರ ಭರ್ಜರಿ ಬಾಡೂಟ ಮಾಡಿಸಿದ್ದ ನಮ್ಮಣ್ಣ. ಸೊ ತಿನ್ನೋದಕ್ಕೆ ಅಂತ 6:30ಗೆ ಹಿಂದಿನ ದಿನವೇ ಹೋಗಬೇಕಾಗಿತ್ತು. ಹಿಂದಿನ ದಿನ ಅಂಗಡಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇದ್ದಿದ್ದರಿಂದ ನಮ್ಮಮ್ಮನ ಭಾನುವಾರದ ದಿನ ಬೆಳಗ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ಸುಬ್ಬು, ಯಶು, ಅಮ್ಮ, ನಮ್ಮ ಮನೆಯವರು ಇಷ್ಟು ಜನ ಇವಾಗ ಹೋಗ್ತಾ ಇದ್ದೀವಿ. ರಿಟರ್ನ್ ಬರೋವಾಗ ನಮ್ಮ ಮಾವನು ಬಂದರು. ಬಿಕಾಸ್ ರೀಸೆಂಟಾಗಿ ನಮ್ಮ ಊರಲ್ಲಿ ಒಬ್ಬರು ಅಂದರೆ ನಮಗೆ ತುಂಬ ಕ್ಲೋಸ್ ಇರೋರು, ಅವ್ರ ಮಗನಿಗೆ ನಮ್ಮೂರಲ್ಲಿ, ನಮ್ಮ ಅಜ್ಜಿಯವ್ರ ಊರಲ್ಲಿ ಹುಡುಗಿ ನೋಡಿದರು. ನಮ್ಮಮ್ಮ ನಮ್ಮ ಮಾವ ಇಬ್ಬರು ಸೇರಿಕೊಂಡು ಹುಡುಗಿ ಮಾತುಕತೆ ಎಲ್ಲ ಮಾಡಿದರು. ಸೊ ಅವ್ರದ್ದು ಎಂಗೇಜ್ಮೆಂಟ್ ಕೂಡ ಇತ್ತು ಇವತ್ತು. ನಾನು ಹೋಗಬೇಕಾಗಿತ್ತು, ಬಟ್ ನಾನು ಏನೂ ಪ್ರಿಪೇರ್ ಆಗಿರಲಿಲ್ಲ. ನಮ್ಮ ಅಮ್ಮನ ಮನೆಗೆ ಹೆಂಗೆ ಸಿಂಪಲಾಗಿ ಬರ್ತೀನೋ ಹಾಗೆ ಬಂದುಬಿಟ್ಟಿದ್ದೆ. ಸೊ ಯಾವುದು ಪ್ರಿಪರೇಷನ್ಸ್ ಆಗಲಿ ಅಥವಾ ನನ್ನ ಆಕ್ಸೆಸರೀಸ್ ಆಗಲಿ ಇವೆಲ್ಲ ಏನೂ ತಂದಿರಲಿಲ್ಲ. ಮೊದಲೇ ಗೊತ್ತಲ್ಲ, ಹಳ್ಳಿ ಕಡೆ ಎಷ್ಟೋ ದಿನಕ್ಕೆ ಒಂದು ಸರಿ ಹೋದಾಗ ಏನೂ ಹಾಕ್ಕೊಳ್ದಿರೋ ಹೋದರೆ ಅದಕ್ಕೊಂದು ಅಷ್ಟು ಮಾತಾಡ್ತಾರೆ. ಸೊ ಹಾಗಾಗಿ ನಾನು ಹೋಗಲಿಲ್ಲ ಅಲ್ಲಿಗೆ. ನಮ್ಮಮ್ಮ ನಮ್ಮ ಮಾವ ಇಬ್ಬರು, ನಮ್ಮಮ್ಮ ಮನೆಗೆ ಬಂದು ಅಡುಗೆಗೆಲ್ಲ ರೆಡಿ ಮಾಡಿಸಿ ನಮ್ಮ ಮಾವ ಬಂದಮೇಲೆ ಇಬ್ಬರೂ ಅಲ್ಲಿ ಎಂಗೇಜ್ಮೆಂಟಿಗೆ ಹೋದರು. ಸೊ ನಾವು ಮನೆಯಲ್ಲೇ ಇದ್ದು ಮಕ್ಕಳ ಜೊತೆ ಮತ್ತು ನಮ್ಮ ಅಣ್ಣ ಅತ್ತಿಗೆ ಜೊತೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿಗೆ ಬಂದಮೇಲೆ ಈ ನೇಚರ್ ನೋಡಿದ್ರೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ. ಒಂಥರ ಪೀಸ್ಫುಲ್ ಆಗಿರುತ್ತೆ ನನಗೆ ಸ್ಪೆಷಲಿ. ಸೊ ನಾವು ಹೋದ್ಮೇಲೆ ನಮ್ಮ ಅತ್ತಿಗೆ ಬಿರಿಯಾನಿ ಮಾಡಿದರು. ಆ್ಯಂಡ್ ಅದಾದಮೇಲೆ HD ಕೋಟೆಗೆ ಹೋಗಿ ಕುಚ್ ತಂದರು. ಏನು ಮಾಡ್ತಾಯಿದ್ದೀರಾ? ಎಲ್ಲಿಂದ ತಗೊಬಂದ್ರಿ? ಕೋಟೆ HD ಕೋಟೆಗೆ ಹೋಗಿ ಮೀನು ತಂದು. ನಮ್ಮೂರು. ಏಯ್, ನಿಮ್ಗೇನೋ ಅರ್ಥ ಆಯ್ತಲೇ ಸೇಯ? ನಿಮ್ಮ ಮಾಮ ಹೇಳಿದ್ನಾ? ಬೇಡ ಪಾಪ. ಏನು ಕಲ್ಲಿಂದ ತಂದ್ರಿ? ಏನು ಸ್ಪೆಷಲ್ ಇದು ಹೇಳಿ. ಮೀನುಗಳು ಇಲ್ಲೆಲ್ಲೂ ಸಿಗ್ತಾ ಇರ್ಲಿಲ್ವಾ? ಫ್ರೆಶ್ಶು ಮತ್ತು ನಾಟಿ ಟೇಸ್ಟ್ ಚೆನ್ನಾಗಿರುತ್ತೆ. ಏನು ನೀನು ಹಾಂ ಎಷ್ಟು ಕೆಜಿ ಇದೆ? ಅವಳು ನೀರೆಲ್ಲ ಈ ಥರ ಕಲರ್ ಇದೆ ಫ್ರೆಶು ಅಂತ ತಾನೇ? ಯಾವ ಥರ? ವೈಟ್ ಇದ್ರೆ ಚೆನ್ನಾಗಿಲ್ಲ, ಫ್ರೆಶ್ ಇಲ್ಲ ಅಂತ. ಐಸ್ ಮೀನು ಎಲ್ಲ ಮೀನು ವಾಸನೆ ಹೊಡಿತಾರಪ್ಪ ಇವತ್ತು. ತೂ 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 ಶುಭು ಗಬ್ಬು. ಓಹೋ ಹೋ ಹೋ, ನನ್ನ ಬಟ್ಟೆ ಮುಟ್ಬೇಡಪ್ಪ. ತೂ ಕುಮ್ಮಿ ಕುಮ್ಮಿ ಕುಮ್ಮಿ, ಏನು ಮಾಡ್ತಾ ಇದೆಯಾ? ಮಸಾಜು. ಮಸಾಜ್ ಮಾಡ್ತಾ ಇದ್ದೀನಿ. ನಮ್ಮ ಯಶು ಮನೇಲಿ ಒಂದು ಕೆಲಸ ಹೇಳಿದ್ರಲ್ಲ, ಆಡಲ್ಲ. ಎಲ್ಲ ಉಜ್ಜು, ಒಳಗಡೆ ಎಲ್ಲ ಕ್ಲೀನ್ ಮಾಡು ನೀಟಾಗಿ. ಕುಮ್ಮಿ ಕರಿಬೇಡ್ದು. ಮೆಚ್ಕೊಳ್ಳಿ ಅಂತ ನಾಡ್ಕಾಡ್ತವನ್. ಮನೇಲಿ ಒಂದು ಕಡ್ಡಿ ಎತ್ಲಾಗಿ ಇಕ್ಕಲ್ಲ. ಉಯ್ದಾಕ್ಬೇಕಲ್ಲ ಎಲ್ಲ ನೀವು. ಹೋದ್ ಸರಿ ಇದ್ರದ್ದೇ ನಾನು ಮಾಡಿದ್ದು. ಗಟ್ಟಿ ಇರ್ತವೆ, ಗಟ್ಟಿಗಿದ್ರೆ ನಾಟಿ. ಮತ್ತಿವತ್ತು ನಾವು ಅಲ್ಲೇ ಉಳ್ಕೋಬೇಕಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಮಾವ ಇರೋದ್ರಿಂದ, ಮನೇಲಿ ಕುರಿಗಳು ಸಾಕಿರೋದ್ರಿಂದ
ನಾವು ಮತ್ತೆ ರಿಟರ್ನ್ ಆಗಲೇಬೇಕಾಯಿತು. ಸೊ ನಮ್ಮ ಮಾವ, ನಾನು, ಯಶು, ಸುಬ್ಬು, ನಮ್ಮ ಮನೆಯವರು ಇಷ್ಟು ಜನ ಮತ್ತೆ ರಿಟರ್ನ್ ಬರ್ತಾಯಿದ್ದೀವಿ. ಸುಮಾರು ಒಂದು 4-4:15 ಹಂಗೆ ಬಿಟ್ವಿ. ಟ್ರಾಫಿಕ್ ಏನು ಅಷ್ಟು ಇಲ್ಲದೆ ಇರೋ ಕಾರಣ ಸ್ವಲ್ಪ ಬೇಗನೆ ಮನೆಗೆ ಬಂದ್ವಿ ಅಂತ ಹೇಳ್ಬೋದು. ಸೊ ಹಾಗೆ ಬರೋವಾಗ ವೀಕೆಂಡ್ ಅಂದರೆ ರಜಾ ಇರೋದ್ರಿಂದ ನಾನು ಭಾನುವಾರಕ್ಕೆ ಒಂದು ಸರಿ ವಾರಕ್ಕೆ ಪೂರ್ತಿ ಎಷ್ಟು ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು ಅದೆಲ್ಲ ಬೇಕೋ ಅದನ್ನು ಸ್ಟಾಕ್ ಮಾಡ್ಕೋತೀನಿ. ಸೊ ಹಾಗೆ ಬರೋವಾಗ ನಾನು ಎಲ್ಲನೂ ತೊಗೊಬಿಟ್ಟು ಬಂದೆ. ಸೊ ಅದನ್ನು ನಾನು ಎಲ್ಲ ನೀಟಾಗಿ ಎತ್ತಿಟ್ಕೊಂಡೆ ಮತ್ತು ಮನೇಲಿ ಏನೆಲ್ಲ ಕೆಲಸಗಳಿತ್ತು ಅದನ್ನೆಲ್ಲ ಮಾಡಿಕೊಂಡೆ. ಸೊ ಅಮ್ಮಂಗೆ ತುಂಬ ಫುಲ್ ಹುಷಾರಾಗಿದೆ ಅಂತ ಅಲ್ಲ, ಬಟ್ ಡ್ಯೂಟಿಗೆ ಹೋಗಬೇಕು ಅಂತ ಅಷ್ಟೇ. ಮತ್ತೆ ರಿಟರ್ನ್ ಹೋಗಿತ್ತು. ಏನು ಬೇಡ ಬೇಡ ಹಾಗೆ ಇಟ್ಕೊಂಡು ಬರೀ ಪಾಪು. ಸೊ ಗೈಸ್, ನಾವು ಊರಿಂದ ಮನೆಗೆ ಬಂದ್ವಿ. ಮನೆಗೆ ಬಂದು ಯಶುಗೆ ಒಂದು ಸ್ವಲ್ಪ ಮ್ಯಾಥ್ಸ್ ಹೇಳ್ಕೊಟ್ಬಿಟ್ಟು ಮ್ಯಾಥ್ಸ್ ಲೆಕ್ಕ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಇತ್ತೀಚೆಗೆ ಒಂದು ಕಡೆ ಕಾನ್ಸಂಟ್ರೇಟೇ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಸುಬ್ಬುನೂ ಕೂಡ ಈ ವರ್ಷ ನಾವು ಪ್ರಿ KG ಆಗ್ತಾಯಿದ್ದೀವಿ. ಸೊ ಹಾಗಾಗಿ ಅವನಿಗೂ ಕೂಡ ಮನೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅಂದರೆ ಅಟ್ಲೀಸ್ಟ್ ಟೀಚೋಲ್ ಬೈತಲ್ಲೇ ರಾ ಅನ್ನೋಕ್ಕೆ ಬರಲ್ಲ, ಬೈತಲ್ಲೇ. ಸೊ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅವನಿಗೆ ಇನ್ನು ಡಾಟ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಅಷ್ಟೇ ಹೇಳ್ಕೊಡ್ತಾ ಇದ್ದೀನಿ ಗೈಸ್. ಸೊ ಇದು ನಾನು ಪಾರ್ಸೆಲ್ ಬಂದಿತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅಮೆಝಾನಲ್ಲಿ ಬುಕ್ ಮಾಡಿದ್ದು ನಾನು. ಮೊದಲೆಲ್ಲ ತುಂಬ ಚೆನ್ನಾಗಿ ಪಾರ್ಸೆಲ್ ಮಾಡೋರು, ಬಬಲ್ ರ್ಯಾಪ್ ಎಲ್ಲ ಹಾಕಿ. ಬಟ್ ಇವಾಗ ಹಂಗೆ ಬೇಕು ಹಂಗೆ ಕಳಿಸ್ತಾರೆ. ಸೊ ನನ್ನ ಹತ್ರ ಲಿಪ್ಸ್ಟಿಕ್ಕು ಇತ್ತು, ಇದೆ. ನಮ್ಮ ಮನೆ ಮಕ್ಕಳೆಲ್ಲ ಸೇರಿಕೊಂಡು ನೋಡಿ ಹಿಂಗೆ ಮಾಡಿದ್ದಾರೆ. ಆ್ಯಂಡ್ ಹಿಂಗೆ ಮಾಡಿದ್ದಾರೆ ಮತ್ತು ಹಿಂಗೆ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ಒಳ್ಳೆ ಶೇಡ್ ಇರೋದು ತೊಗೋಬೇಕಂತ ಅಂದ್ಕೊಂಡಿದ್ದೆ. ಸೊ ಶೇಡ್ ಅಂದರೆ ನನಗೆ ಪರ್ಸ್ನಲಿ ರೆಡ್ ಆ ಥರದಲ್ಲೇ ವೇರಿಯಂಟ್ಸ್ ಇಷ್ಟ ಆಗುತ್ತೆ. ಸೊ ರೆಗ್ಯುಲರ್ ಯೂಸ್ಗೆ ಅಂತ ಹೇಳಿ ಇದೊಂದು ತೊಗೊಂಡಿದ್ದೀನಿ, ಮೆಬ್ಲಿನ್. ಈ ಫಸ್ಟೇ ಇತ್ತು ನನ್ನ ಹತ್ರ, ಬಟ್ ಅದೇ ಸೇಮ್ ಥಿಂಗ್ ಹಂಗೆ ಆಗಿತ್ತು. ಕೈಗೆ ಸಿಕ್ಬಿಟ್ರೆ ಎಲ್ಲ ಎತ್ತಿ ಬಳಿತಾರೆ ಆ ಥರ. ಸೊ ಇದು ನನಗೆ ಪರ್ಸ್ನಲ್ ಫೇವ್ರೆಟ್. 690 ಶೇಡು, ಕ್ರೀಮಿ ಮ್ಯಾಚ್ ಸೀರೀಸಲ್ಲಿ ಬರುತ್ತೆ. ಇದು ಒಂದು ಬಜೆಟ್ ರೇಂಜಲ್ಲೇ ಇದೆ, ಡೈಲಿ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇದು ಬಂದು ಲಿಪ್ ಟಿಂಟ್ ತೊಗೊಂಡಿದ್ದೀನಿ. ಇದು ನಾನು ರೀಸೆಂಟಾಗಿ ಒಬ್ಬರನ್ನ ಮೀಟ್ ಮಾಡಿದಾಗ ಅವರು ಹೇಳಿದ್ರು, ಇದು ವಾಟರ್ ಟಿಂಟ್ ಎಟ್ಯೂಡ್ ಬ್ರ್ಯಾಂಡ್ದು. ಅಂದರೆ ನ್ಯಾಚುರಲ್ ಆಗಿರುತ್ತೆ, ಚೆನ್ನಾಗಿ ಅನಿಸ್ತಾ ಇದೆ. ಲೈಟ್ ಆಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಸೊ ನೋಡ್ಬೋದು, ಇದನ್ನು ತೊಗೊಂಡಿದ್ದೀನಿ. ಇನ್ನೊಂದು ಅಪ್ಕಮಿಂಗ್ ಒಂದು ಮದುವೆ ಇದೆ. ಸೊ ಎಲ್ಲ ಒಟ್ಟಿಗೆ ತೊಗೊಳಕ್ಕಾಗಲ್ಲ ಅಂತ ಅದೊಂದು ಆರ್ಡರ್ ಮಾಡಿದ್ದೀನಿ. ಸೊ ನೋಡಬೇಕು ಅದು ಯಾವಾಗ ಬರುತ್ತೆ ಅಂತ. ಏನೋ ಆಯ್ತು ಬಂದು ನಿಂದಾಯ್ತೇನೋ? ಬುಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ಯಾ? ಮುಗೀತಾ? ಮುಗ್ದೇ ಹೋಯ್ತಾ? ಓಕೆ ಗೈಸ್, ಮತ್ತು ತರಕಾರಿ ಎಲ್ಲ ತೊಗೊಬಿಟ್ಟು ಬಂದಿದ್ದೀನಿ. ಎಲ್ಲ ಜೋಡಿಸ್ಬೇಕು, ಬನ್ನಿ ಕೆಲಸ ಶುರು ಮಾಡೋಣ. ಚೆನ್ನಾಗಿದೆ, ಒಂಥರ ನಾನ್ ಗ್ರೀಸಿ, ಕ್ವಿಕ್ ಡ್ರೈ ಆಗುತ್ತೆ, ಮತ್ತು ಹೆವಿ ಅಂತಲೂ ಫೀಲ್ ಆಗಲ್ಲ. ಅಷ್ಟು ಚೆನ್ನಾಗಿದೆ. ಲಿಂಕ್ ಬೇಕಾದರೆ ನಾನು ಕೊಟ್ಟಿರ್ತೀನಿ, ನಾನು ಬೈ ಮಾಡಿರೋ ಲಿಂಕು. ನಿಮಗೇನಾದರೂ ಬೇಕಂದರೆ ಬೈ ಮಾಡಿ. ಸೊ ನೋಡ್ಬೋದು, ನಾನು ಎವ್ರಿ ಸಂಡೇ ರೂಟೀನ್ ಇದು. ನನಗೆ ಎಷ್ಟು ತರಕಾರಿ ಬೇಕೋ ಅಷ್ಟು ತರಕಾರಿನ ತೊಗೊಬಂದು ಎಲ್ಲ ನೀಟಾಗಿ ಬೇರೆ ಬೇರೆ ಬಾಕ್ಸಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಡ್ತೀನಿ. ಸೊ ದಟ್ ನಂಗೆ 1 ವೀಕಿಗೆ
ಅಷ್ಟು ಬೇಕಾಗುತ್ತೆ ಅಷ್ಟು ನಾನು ಕಂಪ್ಲೀಟಾಗಿ ಯೂಸ್ ಮಾಡಬೇಕು, ಯಾವುದೋ ವೇಸ್ಟ್ ಮಾಡಬಾರ್ದು ಅನ್ನೋದು ನನ್ನ ಒಂದು ಮೈಂಡ್ಸೆಟ್ ಅಷ್ಟೇ. ಸೊ ನೋಡ್ಬೋದು ಎಲ್ಲನೂ ನಾನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮ ಅಮ್ಮನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ವೀಕ್ ಆಗಿದ್ದಾರೆ ಅಂತ. ಸೊ ಪಾಪ ಅವ್ರಿಗೆ ಬೆಂಗಳೂರಲ್ಲಿ ಬ್ಯಾಂಗ್ಳೂರ್ ಪೇಯ್ನ್ ಕ್ಲಿನಿಕಲ್ಲಿ ಏನು ಮೆಡಿಸಿನ್ ಹೇಳಿದರು ಅದನ್ನೇ ನಾವಿಲ್ಲಿ ಟ್ರೀಟ್ಮೆಂಟ್ ಥರ ಕೊಡಿಸಿದ್ವಿ. ಸೊ ಬಟ್ ಸ್ಟಿಲ್ ಅವ್ರಿಗೆ ಮಂಡಿ ನೋವಿಗಿಂತ ನರದ ಮೇಲೆ ನರ ಪಕ್ಕಕ್ಕೆ ಕೂತಿತ್ತಲ್ಲ ಅದು ಜಾಸ್ತಿ ಪೇಯ್ನ್ ಬಂತು. ನಾವು ಡಾಪ್ಲರ್ ಅಥವಾ MRI ಮಾಡಿಸಿದಾಗ ಅವ್ರು ಹೇಳಿದ್ದು ಹಾಗೇ ನರದ ಮೇಲೆ ನರ ಕೂತಿದೆ, ಹಾಗಾಗಿ ಅವ್ರಿಗೆ ಪೇಯ್ನ್ ಜಾಸ್ತಿ ಇದೆ ಅಂತ. ಅದನ್ನು ರಿಕವರಿ ಮಾಡ್ಕೊಳ್ಳೋದ್ರಲ್ಲಿ ನಮ್ಮಮ್ಮ ತುಂಬ ಕಷ್ಟಪಟ್ಬಿಟ್ರು. ಸೊ ಒಂದೊಂದು ಸರಿ ನಾನು ಅಯ್ಯೋ ಹಾಗಾಗಿದೆ ಹಿಂಗಾಗಿದೆ ಅಂತ ಅಂದರೆ ಅವ್ರು ಇನ್ನೂ ಲೋ ಆಗ್ತಾರೆ ಅಂತ ಬೈತಾ ಇದ್ದೆ, ಸ್ವಲ್ಪ ರಿಕವರಿ ಆಗಲಿ, ಸ್ವಲ್ಪ ಹೀಲ್ ಆಗಲಿ ಅಂತ. ನಾನು ಬೈದಾಗ ಪಾಪ ನಮ್ಮಮ್ಮ ರಿಯಾಕ್ಟ್ ಮಾಡಿ ಇಲ್ಲ ನೋವು ಕಡಿಮೆ ಆಯಿತು ಪರವಾಗಿಲ್ಲ ಅಂತ ಹೇಳೋರು. ಬಟ್ ಅವ್ರ ಮನಸ್ಸಲ್ಲಿ ಏನು ನೋವಿತ್ತಂತ ಅವ್ರಿಗೆ ಗೊತ್ತು. ಸೊ ತುಂಬ ಕಷ್ಟಪಟ್ಟರು ಅಂತಲೇ ಹೇಳ್ತೀನಿ. ಅದೇನು ಹೇಳ್ತೇವೆ ನಾವಿವಾಗ ಮನೆಯಿಂದ ಬಂದ್ವಿ. ಯಾವ ಮನೆಯಿಂದ ಬಂದೆ? ಮನೆಯಿಂದ ಬಂದೆ. ಓಕೆ ಆಮೇಲೆ ಆಮೇಲೆ ಸೆಲೂನ್ ಹೋಗ್ಬಿಟ್ಟು ಬಂದೆ. ಆಮೇಲೆ ಮೀನು ಬಂದೆ. ಆಮೇಲೆ ಅಪ್ಪಿ ಮಮ್ಮನ ನೋಡ್ಬಿಟ್ಟು ಬಂದೆ. ಆಮೇಲೆ ಏನು ಮಾಡಿದೆ ಹೇಳು? ಎಲ್ಲರನ್ನೂ ನೋಡಿದೆ, ಓಕೆ. ಆಮೇಲೆ ಏನು ಮಾಡಿದೆ? ಆಮೇಲೆ ಎಲೆಕ್ಟ್ರಿಕಲ್ಲಿ ಎತ್ಕೊಟ್ಟೆ. ಆಮೇಲೆ ಬಾ ಹೇಳ್ಬಾ. ಅಮ್ಮ ಅದು ನಾನು ಹೇಳ್ತೀನಿ ಅದಕ್ಕೆ. ಬಾ ಇಲ್ಲಿ, ಹಿಂಗೆ ನಾನೇ ಹಿಡ್ಕೊತೀನಿ, ಹೇಳಿ ಪರವಾಗಿಲ್ಲ. ಬಾ ಮುಂದೆ ಬಾ. ಅದು ಎತ್ತರ ಆಗೋಯ್ತೈತಮ್ಮ. ಈಗ ಹೇಳು, ಬಾ ಬಾ ಹೇಳು. ಆಮೇಲೆ ಯಾರ್ಯಾರು ಬಂದಿದ್ರು ನಿನ್ನ ಜೊತೆ? ನಮ್ಮ ಅಜ್ಜಿನ ಯಾಕೆ ಬಿಟ್ಬಿಟ್ಟು ಬಂದೆ? ಸುಮ್ಮನೆ. ಆಮೇಲೆ ನಮ್ಮ ಏನಂತ ತಿಂದೆ ಅಲ್ಲಿ? ನಮ್ಮ ಚಿಚ್ಚಿ, ಆಮೇಲೆ ಮೀನು, ಆಮೇಲೆ ಬೂವ, ಆಮೇಲೆ ಪವಾಲು, ಆಮೇಲೆ ಬಿರಿಯಾನಿ. ಆಮೇಲೆ ಪಲಾವ್ ಮಾಡಿದ್ದ? ಯಾವುದು ಮಾಡಿದ್ದು ಪಲಾವ್? ಸುಳ್ಳು ಹೇಳ್ದ ಶುಭಣ. ಬಿರಿಯಾನಿ ಅಷ್ಟೇ ಮಾಡಿದ. ಬಿರಿಯಾನಿ, ಕಬಾಬು ಎಲ್ಲ ತಿನ್ಕೊಂಡು ಅಲ್ಲಿಂದ ಮೀಮಿ ಎಲ್ಲ. ಯಾರಪ್ಪ ಮೀಮಿ ತಂತು? ಎದ್ದೊಳಲ್ಲಿ ಕುಚ್ಚು, ನನ್ನ ಕುಚ್ಚು. ನಾವು ಯಾರ್ಯಾರು ಹೋಗಿದ್ರಿ ಮೀಮಿ ತರಕ್ಕೆ? ಎದ್ದೋಳ್ಬೇಕು ಫಸ್ಟು. ಐ ಲವ್ ಯು ಅದೇ ಅಷ್ಟೇ ಬರೋದು. ಹೇಳು ಐ ಲವ್ ಯು. ಅದೇ ಅಲ್ಲಿ ನಾನು ಐ ಲವ್ ಯು ಅಂದರೆ ನೀನೇನು ಅನ್ಬೇಕು? ಐ ಲವ್ ಯು ಅನ್ಕನೆ ನೀನು. ಗುಡ್ ನೈಟ್ ಶಿವಣ್ಣ. ಗುಡ್ ನೈಟ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತಾ ಇದ್ದೀವಿ, ಸುಬ್ಬು ಮಲಗಿದಾಗ ಏನೇನೋ ಹೇಳ್ದ, ಅಂದರೆ ಅಲ್ಲಿಗೆ ಹೋಗಿದ್ವಿ ಇಲ್ಲಿಗೆ ಹೋಗಿದ್ವಿ ಅಂತೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ದೆ. ನಾನು ಮೆಮೊರಿ ಇರುತ್ತೆ ಅಂತ ರೆಕಾರ್ಡ್ ಮಾಡೋಣ ಅಂತ ಬಂದೆ. ನನಗೆ ಹೇಳಕ್ಕೆ ಬರಲ್ಲ, ನೀನೇ ಹೇಳು ಅಂತ. ನಾನೇನು ವ್ಲಾಗೇ ಶೇರ್ ಮಾಡೋ ಇಂಟೆನ್ಷನ್ ಇರಲಿಲ್ಲ. ಬಟ್ ಸ್ಟಿಲ್ ಪಾಪು ನಾಚಿಕೊಳ್ಳುತ್ತೆ ಅಷ್ಟೇ. ತುಂಬ ಮಾತಾಡ್ತಾನೆ, ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ದಿರೋಷ್ಟು ಮಾತಾಡ್ತಾನೆ ಅಷ್ಟೇ. ಅವನು ಬೆಳಗ್ಗೆ ಇಲ್ಲಿಂದ ಹುಣಸೂರಿಗೆ ಹೋಗುವಾಗೂ ನಿದ್ದೆ ಮಾಡ್ದ, ಅಲ್ಲಿಂದ ಬರುವಾಗೂ ನಿದ್ದೆ ಮಾಡ್ದ. ಸೊ ಅದಕ್ಕೆ ಟೈಮ್ 10:30 ಆಗಿದೆ, ಇನ್ನೂ ನಿದ್ದೆ ಬಂದಿಲ್ಲ. ಏನು ಮಾಡ್ದೆ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಮಲ್ಕೊಳ್ಳೋಕೆ ರೆಡಿ ಆಗ್ತಿದ್ದೀನಿ. ಸೊ ಇವತ್ತು ಮ್ಯಾಚ್ ಇರೋದ್ರಿಂದ ನಮ್ಮ ಮನೆಯವರಿಂದ ಮಲಗಿಲ್ಲ ಅಷ್ಟೇ. ಸೊ ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.